ಸ್ಪೀಕರ್ ಅನ್ನೋದು ಎಷ್ಟು ಒಂದು ರೆಸ್ಪೆಕ್ಟಬಲ್ ಪೋಸ್ಟ್, ಅದು ಪೀಠ ಎಷ್ಟು ರೆಸ್ಪೆಕ್ಟಬಲ್. ಯಾಕಂದ್ರೆ ಪ್ರತಿ ಹಿಂದಿನ ಕಾಲದಲ್ಲಿ ನಾವು ನೋಡ್ತಿದ್ವಿ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಅಪೋಸಿಷನ್ ಲೀಡರ್ಗಳು ಸ್ಪೀಕರ್ ಹೇಳಿದ ಮಾತೆ ಅಷ್ಟು ಬದ್ಧತೆಯಿಂದ ನಡ್ಕೊಂಡು, ಗೌರವದಿಂದ ನಡ್ಕೊಂಡು ಹೋಗ್ತಿದ್ರು. ಇವತ್ತು ಬಿಜೆಪಿಯವ್ರು ಮೊನ್ನೆ ಮಾಡಿದ್ ನೋಡಿದ್ರೆ ನನಗನ್ಸಿದ ಮಟ್ಟಿಗೆ ಎಲ್ಲರನ್ನೂ ಸಸ್ಪೆಂಡ್ ಮಾಡಬೇಕು. ಇನ್ನು 15 ಜನನ ಸಸ್ಪೆಂಡ್ ಮಾಡಿದ್ದಾರೆ. ನಾವು 1 ವರ್ಷಕ್ಕೆ ಸಸ್ಪೆಂಡ್ ಮಾಡ್ತಾರೆ ಅನ್ಕೊಂಡಿದ್ದೆ. ಆ ವರ್ತನೆ ನೋಡಿ ಇನ್ನು ನಮ್ಮ ಸ್ಪೀಕರ್ ಅವರು ಒಂದು 6 ತಿಂಗಳಿಗೆ ಸಸ್ಪೆನ್ಷನ್ ಮಾಡಿದ್ದಾರೆ. ಅವರು ಸಿಎಂ ಏನಾದ್ರು ಭಾವುಕರಾದ್ರ ಸರ್? ಇಲ್ಲ, ಅವರು ಯಾವತ್ತೂ ಭಾವುಕರಾಗವ್ರಲ್ಲ. ಸಿಎಂ ಅವ್ರು ಕುಂತಿದ್ರು, ಅವರು ಏನ್ ನಡೀತಿದೆ ನೋಡ್ತಿದ್ರು. ಆ ಬಿಜೆಪಿ ಅವ್ರು ಮಾಡೋದೆಲ್ಲ ನೋಡಿ ಅವರು ಎಂತೆಂತ ಹೋರಾಟಗಳು ಮಾಡ್ಕೊಂಡ್ ಬಂದಿದ್ದಾರೆ. ಇವಕ್ಕೆಲ್ಲ ಸಿಎಂ ಅವರು ಯಾವತ್ತು ಭಾವುಕರಾಗವ್ರಲ್ಲ. ಅವ್ರು ಏನು ಇಲ್ಲದ ಮನುಷ್ಯ ಇವತ್ತು ರಾಜ್ಯದ 2ನೇ ಬಾರಿ ಮುಖ್ಯಮಂತ್ರಿ ಆಗ್ತಾನಂದ್ರೆ ಇಂಥವು ಸಾವಿರಾರಲ್ಲ ಲಕ್ಷಾಂತರ ಸಿಚುವೇಶನ್ಗಳು. ಶಾಸಕರು ಅವ್ರ ಜೊತೆ ಸುತ್ತಲೂ ಕೋಟೆ ನಿಂತಾಗ ನಿಂತ್ಕೊಂಡ್ರು. ಅವ್ರು ನಮ್ಮ ಲೀಡರ್. ಈಗ ನಮ್ಮ ಲೀಡರ್ಗೆ ಯಾರನ್ನ ಈ ತರ ಮಾತಾಡಕ್ ಬರ್ತಾರೆ ಅಂದಾಗ ನಾವೆಲ್ಲ ನಿಂದಿರ್ಬೇಕು, ನಮ್ಮ ಜವಾಬ್ದಾರಿ. ಅವ್ರನ್ನ ನೋಡೇ ನಮಗೆ ಓಟ್ ಹಾಕಿರೋದು. ನನಗೆ ಅದ್ರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ. ಸುಮ್ಮನೆ ನಾನು ಮಾಹಿತಿ ಇಲ್ದಂಗೆ ನಾನು ಮಾತಾಡೋದು ತಪ್ಪಲ್ಲ. ಅಲ್ಲ ಸರ್, ಈಗ ನೀವು ಮೊದಲನೇ ಬಾರಿ ಶಾಸಕರಾಗ್ತೀರಿ, ವಿಧಾನಸಭೆಯಲ್ಲಿ ಸದನದಲ್ಲಿ ಎಲ್ಲಾ ಎಕ್ಸ್ಪೀರಿಯನ್ಸ್ಗಳು ನಿಮಗೂ ಆಗಿದೆ. ಈಗ ಪ್ರಸ್ತುತ ರಾಜಕೀಯ ನೋಡಿದ್ರೆ ಬರೀ ಇವರ ಆರೋಪದಲ್ಲೇ ಕಾಲ ಕಳೆದು ಅದೆಲ್ಲ ನೋಡಿದ್ರೆ ಏನನ್ಸುತ್ತೆ ಸರ್? ನೀವು ಮೊದಲನೇ ಸಾರಿ ಶಾಸಕರು ಇವರೆಲ್ಲ ಅಂದ್ರೆ ಕೀಳು ಮಟ್ಟದಲ್ಲಿ ನೋಡಿ, ನಮಗೆ ಫಸ್ಟ್ ಟೈಮರ್ಸ್ಗೆ ಬಹಳಷ್ಟು ಮಂದಿಗೆ ಮಾತಾಡಬೇಕು, ನಮ್ಮ ಕ್ಷೇತ್ರದ ಸಮಸ್ಯೆಗಳು ತಿಳಿಸ್ಕೋಬೇಕಂತೇಳಿ ನಾವು ಎಷ್ಟೋ ಆಸೆಗಳು ಇಟ್ಕೊಂಡು ಹೋಗಿರ್ತೀವಿ. ಈ ತರ ಇವರು ಗಲಾಟೆಗಳು ಮಾಡಿ ನಮ್ಮ ಸಮಯನೆಲ್ಲ ವ್ಯರ್ಥ ಹಾಳು ಮಾಡ್ತಾರೆ. ಕೋಟ್ಯಾಂತರ ರೂಪಾಯಿ ಒಂದ್ಸಲ ಸೆಷನ್ಸ್ ನಡಿಬೇಕಂದ್ರೆ ಕೋಟ್ಯಾಂತರ ರೂಪಾಯಿ, ಎಂಟೈರ್ ಸ್ಟೇಟ್ ಅಫಿಷಿಯಲ್ಸ್ ಎಲ್ಲ ಅಲ್ಲೇ ಇರ್ತಾರೆ, MLAಗಳು ಅಲ್ಲೇ ಇರ್ತಾರೆ. ಅಷ್ಟು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಅಲ್ಲಿ ಅವ್ರು ಬಂದು ಜಗಳ ಮಾಡಿ 24 ಗಂಟೆ ಟೈಮ್ ಯಾರನ್ನ ಎದ್ದು ಮಾತಾಡಕ್ ಹೋದ್ರೆ ಅದಕ್ಕೊಂದು ಟೀಕೆ. ಯಾಕಂದ್ರೆ ಅವ್ರಿಗೆ ಸಬ್ಜೆಕ್ಟ್ ಇಲ್ಲ, ಅವ್ರಿಗೆ ಲೀಡರ್ಶಿಪ್ ಇಲ್ಲ, ಸಬ್ಜೆಕ್ಟ್ ಇಲ್ಲ. ಏನ್ ಮಾಡ್ಬೇಕು? ಕಾಂಗ್ರೆಸ್ ಅವ್ರ ಮೇಲೆ ಮಾತಾಡಕ್ ಏನೂ ಇಲ್ಲ. ನಾವು ಭಾಗ್ಯಗಳು ಏನು ಈ ಗ್ಯಾರಂಟಿ ಸ್ಕೀಮ್ಗಳು ಕೊಡಕ್ಕಾಗಲ್ಲ ಅನ್ಕೊಂಡ್ರು. ನಮ್ಮ ಸಿದ್ದರಾಮಯ್ಯ ಸಾಹೇಬರು, DCM ಡಿ ಕೆ ಶಿವಕುಮಾರ್ ಸಾಹೇಬರು ಅದನ್ನ ಕಡ್ಡಾಯವಾಗಿ ನಾವು ಕೊಡ್ಲೇಬೇಕಂತೇಳಿ ಪಣ ತೊಟ್ಟು ಕುಂತು ಇವತ್ತು ಎಲ್ಲ ಗ್ಯಾರಂಟಿ ಸ್ಕೀಮ್ಗಳು ತಲುಪಿಸಿದ್ದಾರೆ. ಬೇರೆ ರಾಜ್ಯಗಳಲ್ಲಿ ಎಲ್ಲಿ ಏನು ಅನೌನ್ಸ್ ಮಾಡಿದ್ರು ಅದು ಸರಿಯಾಗಿ ಆಗ್ತಿದೇನೋ ಇಲ್ಲೋ ಗೊತ್ತಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಆಗ್ತಿದೆ. ಅವ್ರು ಇವನ್ನೆಲ್ಲ ಇನ್ನ ಅದ್ರ ಬಿಟ್ಟು ಡೆವಲಪ್ಮೆಂಟ್ ಓರಿಯೆಂಟೆಡ್ ಕೆಲಸಗಳು ಕೂಡ ನಮ್ಮ DCM ಆಗಿರ್ಬೋದು, ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು, ಅದಕ್ಕೆ ಕೂಡ ನಿಮ್ಗೆ ಎಷ್ಟು ಫಂಡ್ ಬೇಕಪ್ಪ ತಗೊಂಡೋಗ್ರಿ ಅಂತೇಳಿ ನಮ್ಗೆ MLAಗಳೆಲ್ಲ ಉತ್ಸಾಹ ತುಂಬಿಸ್ತಾರೆ. ಸರ್ ಲಾಸ್ಟ್ ಸರ್, ಈಗ ಕುಡಿಯ ನೀರಿನ ಯೋಜನೆ ಮಾಡ್ತಿದ್ರಲ್ಲ, ಈ ಸಂಡೂರಲ್ಲಿ ಅದ್ರ ಬಗ್ಗೆ ಪ್ರೊಟೆಸ್ಟ್ ಆಗ್ತಿದೆ. ಅಂದ್ರೆ DMF ಅನುದಾನನ ಸಂಡೂರಿಗೆ ಬಳಸಬೇಕು, ನೀವು ಆ ಕುಡಿಯ ನೀರಿನ ಯೋಜನೆ ಕೊಡಬಾರ್ದು. ಯಾಕೆ ಸಂಡೂರಿಂದ ಯಾಕೆ ಬಳಸಬೇಕು? ಅಲ್ಲಿ ಅದು ನಮ್ಮ ಮೈನಿಂಗ್ ಪ್ರದೇಶ, ನಮ್ಮಿಂದ ಹಣ ಹೋಗ್ತಾ ಇದೆ, ಬಳ್ಳಾರಿದ ಏನಿಲ್ಲ ಪಾತ್ರ ಅಂತ ಹೇಳಿ ಪ್ರೊಟೆಸ್ಟ್ ಮಾಡಿ. ನಮ್ಮ ಬಳ್ಳಾರಿ ಸುತ್ತಮುತ್ತಲು ಕೂಡ 10 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಮೈನಿಂಗ್ ನಡೀತಾ ಇದೆ. ಆ ಬಳ್ಳಾರಿ ತಾಲೂಕಲ್ಲಿ ನಡೀತಾ ಇದೆ. ಅದಕ್ಕೋಸ್ಕರನೇ ಸುಪ್ರೀಂ ಕೋರ್ಟ್ ಏನು ಇವತ್ತು ಸುದರ್ಶನ್ ರೆಡ್ಡಿ ಅನ್ನೋರ್ನ ಅಥಾರಿಟಿನ ಏನು ಇಟ್ಟಿತ್ತು ಈ KMRCನ, ಅವರು ಒಪ್ಪಿ ಹೌದು ಬಳ್ಳಾರಿ ಕೂಡ ಮೈನಿಂಗ್ ಅಫೆಕ್ಟೆಡ್ ಏರಿಯಾ, ಬಳ್ಳಾರಿಗೂ ದುಡ್ಡು ಕೊಡ್ಬೇಕಂತೇಳಿ ಅವರು ಒಪ್ಪಿಗೆ ಆದ್ಮೇಲೆ ಅಲ್ಲ ನಮಗೆ ದುಡ್ಡು ಬರ್ತಿರೋದು. ಯಾರೋ ಕೆಲವಷ್ಟು ಜನ ಅಜ್ಞಾನಿಗಳು ಪ್ರೇರೇಪಣೆ ತುಂಬಿಸಿ ಯಾರೋ ಸ್ಟ್ರೈಕ್ ಮಾಡಿಸಿದ್ದಾರೆ. ಪಾಪ ಜನ ಅಮಾಯಕರು ಹೋಗಿ ಏನೋ ಅದು ಇದು ನಿಜ ಏನೋ ಅನ್ಕೊಂಡು ಹೋಗಿದ್ದಾರೆ. ನನಗೆ ಗೊತ್ತು, ಪೇಪರಲ್ಲೆಲ್ಲ ನಿಮ್ಮ ಮೀಡಿಯಾದಲ್ಲೇ ನಾನು ನೋಡಿದ್ದು. ಅವ್ರ ಅಮಾಯಕರು ಪಾಪ ಹೌದು ಇದು ನಿಜ ಏನೋ ಬಳ್ಳಾರಿಗೆ ಈ ಥರ ಹೋಗಿದ್ದೇನೆ ಅಂತೇಳಿ ಎಲ್ಲ ಸಿಸ್ಟಮ್ಯಾಟಿಕಲಿ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ ಗೈಡ್ಲೈನ್ಸ್ ತಪ್ಪಿ ಏನು ಮಾಡೋಕ್ಕಾಗಲ್ಲ. ಆ ಗೈಡ್ಲೈನ್ಸ್ ಮೂಲಕನೇ ನಮಗೆ ದುಡ್ಡು ಬಂದಿರೋದು. ಆ ಗೈಡ್ಲೈನ್ಸ್ ಮೂಲಕನೇ ನಾವು ಈ ಥರ ಮಿಸ್ಕನ್ಸೆಪ್ಷನ್ಸ್ ಇದ್ದರೆ ನಾವೆಲ್ಲ ಹೋಗಿ CMಗೆ ಮತ್ತು KMRC ಯಾರು MD ಇರ್ತಾರೋ ಅವರೆಲ್ಲ ಕುಂತ್ಕೊಂಡು ನಮ್ಮ 10 ಕಿಲೋಮೀಟರ್ಸ್ ರೇಡಿಯಸಲ್ಲಿ ನಮ್ಮದು ಮೈನಿಂಗ್ ನಡೀತಿದೆ, ನಾವು ಧೂಳು ತಿಂದಿದ್ದೀವಿ, ನಮ್ಮ ಮಕ್ಕಳು ಕೂಡ ಆ ಎಫೆಕ್ಟೆಡ್ ಏರಿಯಾಸ್ ಅಲ್ಲಿ ಇದ್ದಾರೆ. ಜಾಸ್ತಿ ಮೈನಿಂಗ್ ನಡೀತಾರೆ ಸಂಡೂರಲ್ಲಿ, ಇದರಲ್ಲಿ ಸಿಂಹಪಾಲು DMF ಅಲ್ಲಿ ನಮಗೆ ಸಿಗಬೇಕು, KMERC ಹೌದು ಸಿಗ್ತಿದೆ ಅಲ್ಲ, ಅವ್ರಿಗೂ ಸಿಗ್ತಿದೆ, ಅದ್ರ ಜೊತೆಗೆ ನಮಗೂ ಸಿಗ್ತಿದೆ. ಎಲ್ಲ ನೋಡಿ ಒಂದೇ ಜಿಲ್ಲೆ ಎಫೆಕ್ಟೆಡ್ ಏರಿಯಾ ಇದ್ದಾಗ ಎಲ್ಲರೂ ಹಂಚ್ಕೊಂಡು ತಿನ್ಬೇಕು ಹೊರತು ಅಲ್ಲಿಗೆ ಸಿಂಹಪಾಲು ಹೋಗ್ಬೇಕಂದ್ರೆ ಅನ್ಯಾಯ ಆಗುತ್ತದೆ, ಪ್ರಾಂತೀಯ ಅಸಮತೋಲನ ಆಗ್ಬಿಡುತ್ತೆ. ಕರೆಕ್ಟಾಗಿ ಬ್ಯಾಲೆನ್ಸ್ಡ್ ಆಗಿ ಮಾಡ್ಕೊಂಡು ಹೋಗ್ಬೇಕಂದ್ರೆ ಗೈಡ್ಲೈನ್ಸ್ ಪ್ರಕಾರನೇ ಮಾಡ್ಕೊಂಡು ಹೋಗ್ಬೇಕು. ಸ್ಪೀಕರ್ ಅನ್ನೋದು ಎಷ್ಟು ಒಂದು ರೆಸ್ಪೆಕ್ಟಬಲ್ ಪೋಸ್ಟ್, ಅದು ಪೀಠ ಎಷ್ಟು ರೆಸ್ಪೆಕ್ಟಬಲ್. ಯಾಕಂದ್ರೆ ಪ್ರತಿ ಹಿಂದಿನ ಕಾಲದಲ್ಲಿ ನಾವು ನೋಡ್ತಿದ್ವಿ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಅಪೋಸಿಷನ್ ಲೀಡರ್ಗಳು ಸ್ಪೀಕರ್ ಹೇಳಿದ ಮಾತೆ ಅಷ್ಟು ಬದ್ಧತೆಯಿಂದ ನಡ್ಕೊಂಡು, ಗೌರವದಿಂದ ನಡ್ಕೊಂಡು ಹೋಗ್ತಿದ್ರು. ಇವತ್ತು ಬಿಜೆಪಿಯವ್ರು ಮೊನ್ನೆ ಮಾಡಿದ್ ನೋಡಿದ್ರೆ ನನಗನ್ಸಿದ ಮಟ್ಟಿಗೆ ಎಲ್ಲರನ್ನೂ ಸಸ್ಪೆಂಡ್ ಮಾಡಬೇಕು. ಇನ್ನು 15 ಜನನ ಸಸ್ಪೆಂಡ್ ಮಾಡಿದ್ದಾರೆ. ನಾವು 1 ವರ್ಷಕ್ಕೆ
ಸಸ್ಪೆಂಡ್ ಮಾಡ್ತಾರೆ ಅನ್ಕೊಂಡಿದ್ದು ಆ ವರ್ತನೆ ನೋಡಿ ಇನ್ನು ನಮ್ಮ ಸ್ಪೀಕರ್ ಅವರು ಒಂದು 6 ತಿಂಗಳಿಗೆ ಸಸ್ಪೆನ್ಷನ್ ಮಾಡಿದ್ದಾರೆ. ಅದು ಅವರು ಸಿಎಂ ಏನಾದ್ರು ಭಾವುಕರಾದ್ರ ಸರ್? ಇಲ್ಲ ಅವರು ಯಾವತ್ತೂ ಭಾವುಕರಾಗವ್ರಲ್ಲ. ಸಿಎಂ ಅವ್ರು ಕುಂತಿದ್ರು, ಅವರು ಏನ್ ನಡೀತಿದೆ ನೋಡ್ತಿದ್ರು. ಆ ಬಿಜೆಪಿ ಅವ್ರು ಮಾಡೋದೆಲ್ಲ ನೋಡಿ ಅವರು ಎಂತೆಂಥ ಹೋರಾಟಗಳು ಮಾಡ್ಕೊಂಡ್ ಬಂದಿದ್ದಾರೆ. ಇವಕ್ಕೆಲ್ಲ ಸಿಎಂ ಅವರು ಯಾವತ್ತು ಭಾವುಕರಾಗವ್ರಲ್ಲ. ಅವ್ರು ಏನು ಇಲ್ಲದ ಮನುಷ್ಯ ಇವತ್ತು ರಾಜ್ಯದ 2ನೇ ಬಾರಿ ಮುಖ್ಯಮಂತ್ರಿ ಆಗ್ತಾನಂದ್ರೆ ಇಂಥವು ಸಾವಿರಾರಲ್ಲ ಲಕ್ಷಾಂತರ ಸಿಚುವೇಶನ್ಗಳು. ಎಲ್ಲಾ ಶಾಸಕರು ಅವ್ರ ಜೊತೆ ಸುತ್ತಲೂ ಕೋಟೆ ನಿಂತಾಗ ನಿಂತ್ಕೊಂಡ್ರಿ ಸರ್. ಅವ್ರು ನಮ್ಮ ಲೀಡ್ರು. ಈಗ ನಮ್ಮ ಲೀಡರ್ಗೆ ಯಾರನ್ನ ಈ ತರ ಮಾತಾಡಕ್ ಬರ್ತಾರೆ ಅಂದಾಗ ನಾವೆಲ್ಲ ನಿಂದಿರ್ಬೇಕು. ನಮ್ಮ ಜವಾಬ್ದಾರಿ. ಅವ್ರನ್ನ ನೋಡೇ ನಮಗೆ ಓಟ್ ಹಾಕಿರೋದು. ನನಗೆ ಅದ್ರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ. ಸುಮ್ಮನೆ ನಾನು ಮಾಹಿತಿ ಇಲ್ದಂಗೆ ನಾನು ಮಾತಾಡೋದು ತಪ್ಪಾಗ. ಅಲ್ಲ ಸರ್, ಈಗ ನೀವು ಮೊದಲನೇ ಬಾರಿ ಶಾಸಕರಾಗಿದ್ದೀರಿ, ವಿಧಾನಸಭೆಯಲ್ಲಿ ಸದನದಲ್ಲಿ ಎಲ್ಲ ಎಕ್ಸ್ಪೀರಿಯನ್ಸ್ಗಳು ನಿಮಗೂ ಆಗಿದೆ. ಈಗ ಪ್ರಸ್ತುತ ರಾಜಕೀಯ ನೋಡಿದ್ರೆ ಬರೀ ಇವರ ಆರೋಪದಲ್ಲೇ ಕಾಲ ಕಳೆದು ಅದೆಲ್ಲ ನೋಡಿದ್ರೆ ಏನ್ ಅನ್ಸುತ್ತೆ ಸರ್? ನೀವು ಮೊದಲನೇ ಸಾರಿ ಶಾಸಕರು ಇವರೆಲ್ಲ ಅಂದ್ರೆ ಕೀಳು ಮಟ್ಟದಲ್ಲಿ ನೋಡಿ, ನಮಗೆ ಫಸ್ಟ್ ಟೈಮರ್ಸ್ಗೆ ಬಹಳಷ್ಟು ಮಂದಿಗೆ ಮಾತಾಡಬೇಕು, ನಮ್ಮ ಕ್ಷೇತ್ರದ ಸಮಸ್ಯೆಗಳು ತಿಳಿಸ್ಕೋಬೇಕಂತೇಳಿ ನಾವು ಎಷ್ಟೋ ಆಸೆಗಳು ಇಟ್ಕೊಂಡು ಹೋಗಿರ್ತೀವಿ. ಈ ತರ ಇವರು ಗಲಾಟೆಗಳು ಮಾಡಿ ನಮ್ಮ ಸಮಯನೆಲ್ಲ ವ್ಯರ್ಥ ಹಾಳು ಮಾಡ್ತಾರೆ. ಕೋಟ್ಯಾಂತರ ರೂಪಾಯಿ ಒಂದ್ಸಲ ಸೆಷನ್ಸ್ ನಡಿಬೇಕಂದ್ರೆ ಕೋಟ್ಯಾಂತರ ರೂಪಾಯಿ, ಎಂಟೈರ್ ಸ್ಟೇಟ್ ಅಫಿಷಿಯಲ್ಸ್ ಎಲ್ಲ ಅಲ್ಲೇ ಇರ್ತಾರೆ, MLAಗಳು ಅಲ್ಲೇ ಇರ್ತಾರೆ. ಅಷ್ಟು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಅಲ್ಲಿ ಅವ್ರು ಬಂದು ಜಗಳ ಮಾಡಿ 24 ಗಂಟೆ ಟೈಮ್ ಯಾರನ್ನ ಎದ್ದು ಮಾತಾಡಕ್ ಹೋದ್ರೆ ಅದಕ್ಕೊಂದು ಟೀಕೆ. ಯಾಕಂದ್ರೆ ಅವ್ರಿಗೆ ಸಬ್ಜೆಕ್ಟ್ ಇಲ್ಲ, ಅವ್ರಿಗೆ ಲೀಡರ್ಶಿಪ್ ಇಲ್ಲ, ಸಬ್ಜೆಕ್ಟ್ ಇಲ್ಲ. ಏನ್ ಮಾಡಬೇಕು? ಕಾಂಗ್ರೆಸ್ ಅವ್ರ ಮೇಲೆ ಮಾತಾಡಕ್ ಏನೂ ಇಲ್ಲ. ನಾವು ಭಾಗ್ಯಗಳು ಏನು ಈ ಗ್ಯಾರಂಟಿ ಸ್ಕೀಮ್ಗಳು ಕೊಡೋಕ್ಕಾಗಲ್ಲ ಅನ್ಕೊಂಡ್ರು. ನಮ್ಮ ಸಿದ್ದರಾಮಯ್ಯ ಸಾಹೇಬರು, DCM DK ಶಿವಕುಮಾರ್ ಸಾಹೇಬರು ಅದನ್ನ ಕಡ್ಡಾಯವಾಗಿ ನಾವು ಕೊಡಲೇಬೇಕಂತೇಳಿ ಪಣ ತೊಟ್ಟು ಕುಂತು ಇವತ್ತು ಎಲ್ಲ ಗ್ಯಾರಂಟಿ ಸ್ಕೀಮ್ಗಳು ತಲುಪಿಸಿದ್ದಾರೆ. ಬೇರೆ ರಾಜ್ಯಗಳಲ್ಲಿ ಏನು ಅನೌನ್ಸ್ ಮಾಡಿದ್ರು ಅದು ಸರಿಯಾಗಿ ಆಗ್ತಿದೇನೋ ಇಲ್ಲೋ ಗೊತ್ತಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಆಗ್ತಿದೆ. ಅವ್ರು ಇವನ್ನೆಲ್ಲ ಇನ್ನ ಅದ್ರ ಬಿಟ್ಟು ಡೆವಲಪ್ಮೆಂಟ್ ಓರಿಯೆಂಟೆಡ್ ಕೆಲಸಗಳು ಕೂಡ ನಮ್ಮ DCM ಆಗಿರ್ಬೋದು, ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು, ಅದಕ್ಕೆ ಕೂಡ ನಿಮ್ಗೆ ಎಷ್ಟು ಫಂಡ್ ಬೇಕಪ್ಪ ತಗೊಂಡೋಗ್ರಿ ಅಂತೇಳಿ ನಮ್ಗೆ MLAಗಳೆಲ್ಲ ಉತ್ಸಾಹ ತುಂಬಿಸ್ತಾರೆ. ಸರ್ ಲಾಸ್ಟ್ ಸರ್, ಈಗ ಕುಡಿಯ ನೀರಿನ ಯೋಜನೆ ಮಾಡ್ತಿದ್ರಲ್ಲ, ಈ ಸಂಡೂರಲ್ಲಿ ಅದ್ರ ಬಗ್ಗೆ ಪ್ರೊಟೆಸ್ಟ್ ಆಗ್ತಿದೆ. ಅಂದ್ರೆ DMF ಅನುದಾನನ ಸಂಡೂರಿಗೆ ಬಳಸಬೇಕು, ನೀವು ಆ ಕುಡಿಯ ನೀರಿನ ಯೋಜನೆ ಕೊಡಬಾರ್ದು. ಯಾಕೆ ಸಂಡೂರಿಂದ ಯಾಕೆ ಬಳಸಬೇಕು? ಅಲ್ಲಿ ಅದು ನಮ್ಮ ಮೈನಿಂಗ್ ಪ್ರದೇಶ, ನಮ್ಮಿಂದ ಹಣ ಹೋಗ್ತಾ ಇದೆ, ಬಳ್ಳಾರಿದ ಏನಿಲ್ಲ ಪಾತ್ರ ಅಂತ ಹೇಳಿ ಪ್ರೊಟೆಸ್ಟ್ ಮಾಡಿ. ನಮ್ಮ ಬಳ್ಳಾರಿ ಸುತ್ತಮುತ್ತಲು ಕೂಡ 10 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಮೈನಿಂಗ್ ನಡೀತಾ ಇದೆ. ಆ ಬಳ್ಳಾರಿ ತಾಲೂಕಲ್ಲಿ ನಡೀತಾ ಇದೆ. ಅದಕ್ಕೋಸ್ಕರನೇ ಸುಪ್ರೀಂ ಕೋರ್ಟ್ ಏನು ಇವತ್ತು ಸುದರ್ಶನ್ ರೆಡ್ಡಿ ಅನ್ನೋರ್ನ ಅಥಾರಿಟಿನ ಏನು ಇಟ್ಟಿತ್ತು ಈ KMRC ಅವರು ಒಪ್ಪಿ, ಹೌದು ಬಳ್ಳಾರಿ ಕೂಡ ಮೈನಿಂಗ್ ಅಫೆಕ್ಟೆಡ್ ಏರಿಯಾ, ಬಳ್ಳಾರಿಗೂ ದುಡ್ಡು ಕೊಡ್ಬೇಕಂತೇಳಿ ಅವರು ಒಪ್ಪಿಗೆ ಆದ್ಮೇಲೆ ಅಲ್ಲ ನಮಗೆ ದುಡ್ಡು ಬರ್ತಿರೋದು. ಯಾರೋ ಕೆಲವಷ್ಟು ಜನ ಅಜ್ಞಾನಿಗಳು ಪ್ರೇರೇಪಣೆ ತುಂಬಿಸಿ ಯಾರೋ ಸ್ಟ್ರೈಕ್ ಮಾಡಿಸಿದ್ದಾರೆ. ಪಾಪ ಜನ ಅಮಾಯಕರು ಹೋಗಿ ಏನೋ ಇದು ನಿಜ ಏನೋ ಅನ್ಕೊಂಡು ಹೋಗಿದ್ದಾರೆ. ನನಗೆ ಗೊತ್ತು, ಪೇಪರಲ್ಲೆಲ್ಲ ನಿಮ್ಮ ಮೀಡಿಯಾದಲ್ಲೇ ನಾನು ನೋಡಿದ್ದು. ಅವ್ರ ಅಮಾಯಕರು ಪಾಪ ಹೌದು ಇದು ನಿಜ ಏನೋ ಬಳ್ಳಾರಿಗೆ ಈ ಥರ ಹೋಗಿದ್ದೇನೆ ಅಂತೇಳಿ ಎಲ್ಲ ಸಿಸ್ಟಮ್ಯಾಟಿಕಲಿ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ ಗೈಡ್ಲೈನ್ಸ್ ತಪ್ಪಿ ಏನು ಮಾಡೋಕ್ಕಾಗಲ್ಲ. ಆ ಗೈಡ್ಲೈನ್ಸ್ ಮೂಲಕನೇ ನಮಗೆ ದುಡ್ಡು ಬಂದಿರೋದು. ಆ ಗೈಡ್ಲೈನ್ಸ್ ಮೂಲಕನೇ ನಾವು ಈ ಥರ ಮಿಸ್ಕನ್ಸೆಪ್ಷನ್ಸ್ ಇದ್ದರೆ ನಾವೆಲ್ಲ ಹೋಗಿ CMಗೆ ಮತ್ತು KMRC ಯಾರು MD ಇರ್ತಾರೋ ಅವರೆಲ್ಲ ಕುಂತ್ಕೊಂಡು ನಮ್ಮ 10 ಕಿಲೋಮೀಟರ್ಸ್ ರೇಡಿಯಸಲ್ಲಿ ನಮ್ಮದು ಮೈನಿಂಗ್ ನಡೀತಿದೆ, ನಾವು ಧೂಳು ತಿಂದಿದ್ದೀವಿ, ನಮ್ಮ ಮಕ್ಕಳು ಕೂಡ ಆ ಎಫೆಕ್ಟೆಡ್ ಏರಿಯಾಸಲ್ಲಿ ಇದ್ದಾರೆ. ಇಲ್ಲಿ ಜಾಸ್ತಿ ಮೈನಿಂಗ್ ನಡೀತಾರೆ ಸಂಡೂರಲ್ಲಿ, ಇದರಲ್ಲಿ ಸಿಂಹಪಾಲು DMF ಅಲ್ಲಿ ನಮಗೆ ಸಿಗಬೇಕು KMERC. ಹೌದು ಸಿಗ್ತಿದೆ ಅಲ್ಲ, ಅವ್ರಿಗೂ ಸಿಗ್ತಿದೆ, ಅದ್ರ ಜೊತೆಗೆ ನಮಗೂ ಸಿಗ್ತಿದೆ. ಎಲ್ಲ ನೋಡಿ ಒಂದೇ ಜಿಲ್ಲೆ ಎಫೆಕ್ಟೆಡ್ ಏರಿಯಾ ಇದ್ದಾಗ ಎಲ್ಲರೂ ಹಂಚ್ಕೊಂಡು ತಿನ್ಬೇಕು ಹೊರತು ಅಲ್ಲಿಗೆ ಸಿಂಹಪಾಲು ಹೋಗ್ಬೇಕಂದ್ರೆ ಅನ್ಯಾಯ ಆಗುತ್ತದೆ. ಪ್ರಾಂತೀಯ ಅಸಮತೋಲನ ಆಗ್ಬಿಡುತ್ತೆ. ಕರೆಕ್ಟಾಗಿ ಬ್ಯಾಲೆನ್ಸ್ಡ್ ಆಗಿ ಮಾಡ್ಕೊಂಡು ಹೋಗ್ಬೇಕಂದ್ರೆ ಗೈಡ್ಲೈನ್ಸ್ ಪ್ರಕಾರನೇ ಮಾಡ್ಕೊಂಡು ಹೋಗ್ಬೇಕು.